ವಿಜಯಪುರ ವಸತಿ ಯೋಜನೆಯಲ್ಲಿ ಅವ್ಯವಹಾರ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯಪುರ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ವಿರುದ್ಧ ಪ್ರತಿಭಟನೆಯಲ್ಲಿ ಮಾಡಲಾಯಿತು. ಪ್ರೈಸ್ ಹೈಕ್ ಸುಲ್ತಾನ್, ಸಿಎಂ ಸಿದ್ದರಾಮಯ್ಯ, ಹಣ ತಿನ್ನುತ್ತಿರುವ ಭಾವಚಿತ್ರ ಹೀಗೆ ವಿವಿಧ ಭಾವಚಿತ್ರಗಳನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್, ಮಹಾನಗರ ಪಾಲಿಕೆ ಸದಸ್ಯರಾದ ರಾಹುಲ್ ಜಾಧವ್, ಉಮೇಶ್ ಕಾರಜೋಳ್, ಸಂಜಯ್ ಪಾಟೀಲ್, ಕನಮಡಿ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯರ ಕಳೆದ 2 ವರ್ಷಗಳಿಂದ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದ್ದರಿಂದ ವಿಶೇಷವಾಗಿ ವಾಸಕ್ಕೆ ಮನೆ ಇರತಕ್ಕಂತ ಬಡವರಿಗೆ ಆಶ್ರಯ ಮನೆಗಳನ್ನು ಕೊಡಬೇಕು ಅಂತಕ್ಕಂಥ ಚಿಂತನೆಯಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಆ ಯೋಜನೆಯನ್ನೇ ಹಾಳ ಹಿಡಿಸಿರ್ತಕ್ಕಂಥ, ಆ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ವಸತಿ ಇಲಾಖೆಯ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಸರ್ಕಾರದ ಹಿರಿಯ ಶಾಸಕರು ಸನ್ಮಾನ್ಯ ಬಿ.ಆರ್. ಪಾಟೀಲ್ ಅವರು ನೇರವಾಗಿ ವಸತಿ ಇಲಾಖೆಗೆ, ಮುಖ್ಯಮಂತ್ರಿಗಳಿಗೆ, ವಸತಿ ಇಲಾಖೆ ಸಚಿವರಿಗೆ ನೇರವಾಗಿ ಒಂದೊಂದು ಆಶ್ರಯ ಮನೆಗಳನ್ನು ಕೊಡಬೇಕಾಗಿತ್ತು. ಬಡವರಿಗೆ ಮನೆ ಕೊಡಬೇಕಾಗಿದ್ರೆ ಏಜೆಂಟರ ಮುಖಾಂತರವಾಗಿ 25,000, 30,000, 50,000 ಲಂಚದ ಹಣವನ್ನು ಪಡ್ಕೊಂಡು ಮನೆಗಳನ್ನು ಮಂಜೂರು ಮಾಡತಕ್ಕಂಥದ್ದನ್ನು ಖಂಡನೆ ಮಾಡಿ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿಷಯವನ್ನು ಇಟ್ಕೊಂಡು ಮತ್ತು ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ವಿಜಯಪುರ ಜಿಲ್ಲೆ ಸಿಂದಗಿ ಇರಬಹುದು, ನಾಗಠಾಣ ಇರಬಹುದು, ಇನ್ನೂ ಕೂಡ ಮಾಧ್ಯಮದ ಮುಖಾಂತರವಾಗಿ ಭ್ರಷ್ಟಾಚಾರದ ಒಂದು ವಿಷಯ ತಿಳಿದು ಬಂದಂತ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿ ಅವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುರುಲಿಂಗಪ್ಪ ಅಂಗಡಿ ಅವರು ಹಾಗೂ ಸರ್ಕಾರ 5 ವರ್ಷ ಕರ್ನಾಟಕದಲ್ಲಿ ಇದ್ದೇವೆ ನಾವು 2012ರವರೆಗೆ. ಅವಾಗ ಇವತ್ತಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ವಸತಿ ಇಲಾಖೆ ಸಚಿವರಾಗಿದ್ದರು. ಬಹುಶಃ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಕಳೆದ ಮೇಲೆ ದಾಖಲೆ ರೀತಿಯ ಮನೆಗಳನ್ನು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 10,000, 15,000, 20,000, 30,000 ಮನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ್ದಾದ್ರೆ ಅದು ಸೋಮಣ್ಣನವರು ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಿನ ಕಾಲದೊಳಗೆ. ಅವಾಗ ನಾನು ಕೂಡ ಉಸ್ತುವಾರಿ ಮಂತ್ರಿ ಇದ್ರೆ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ 10,000 ಮನೆ ಕೊಟ್ಟಿದ್ರು. ಅವಾಗ ಒಂದು ರೂಪಾಯಿನೂ ಇಲ್ಲ ಬಡವರಿಗೇನು ಮುಕ್ಕಟ್ಟೆ ದಾಖಲೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಸೋಮಣ್ಣ ಅವರು ಕೊಟ್ಟಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ದೊಡ್ಡ ವಸತಿ ಇಲಾಖೆ ಕೊಡುಗೆ. ಆದ್ರೆ ಇವ್ರು ಏನ್ ಬಂದ್ರು, 2 ವರ್ಷದಿಂದ ನಾವು ಬಡವರು ಉದ್ಧಾರ ಮಾಡ್ತೀವಿ, ಪಾರದರ್ಶಕ ಆಡಳಿತ ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದ್ರು. ಬಂದ್ ಕೇಳಿದ ಇವತ್ತ ನಾವು ಟೀಕೆ ಮಾಡಿದ್ರು ಕೂಡ ಒಬ್ಬ ಹಿರಿಯ ಶಾಸಕರು ಬಿ.ಆರ್. ಪಾಟೀಲ್, ಅಫಜಲ್ಪುರದ ಬಿ.ಆರ್. ಪಾಟೀಲ್ ಅವರು ಹಿರಿಯರವರು, ಆಳಂದದ ಹಿಂದಿನ ಇವತ್ತಿನ ಶಾಸಕರು ಅವ್ರು ಇವತ್ತ ಮಾಧ್ಯಮದ ಮುಂದೆ ಹೇಳಿದಾರೆ ಅವ್ರ ಪತ್ರಿಕೆ ಅವಡೇ ಕಾಸಿಗೆ ಕಿಮ್ಮತ್ತಿಲ್ಲ. ಅದೇ ಅವ್ರ ಪಕ್ಷದ ಪಂಚಾಯತಿ ಅಧ್ಯಕ್ಷರು ಇವ್ರದೇ ಪತ್ರ ತಗೊಂಡು ಹೋದ್ರೆ ಅವ್ರ ಮನೆ ಮಂಜೂರು ಆಗ್ತಾವ. ಇವ್ರು ಒಂದು ಮನೆ ಬಂದಿಲ್ಲ ಅಂತಕ್ಕಂಥ ಬಹಳ ನೋವಿನಿಂದ ಹೇಳಿದ್ರು. ಅವ್ರು ಏನ್ ಹೇಳಿದ್ರು, ಅವರು ಆಡಳಿತ ಪಕ್ಷದ ಶಾಸಕರಿಗಿಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಗೆ ಸ್ಟ್ರಾಂಗ್ ಆಗ್ಯಾರ ಅಂತ ಹೇಳಿದ್ರು. ನಮ್ದೇನು ಶಕ್ತಿನೇ ಇಲ್ಲ ಸರ್ಕಾರದಲ್ಲಿ, ನಮ್ದೇನು ಕೆಲಸಕ್ಕೆ ಇಲ್ಲ. ನಾವು 136 ಮಂದಿ ಬಂದ್ರು ಉಪಯೋಗ ಇಲ್ಲ. ನಾವು ಕಾಂಗ್ರೆಸ್ನಾಗ ಯಾರು ದುಡ್ಡು ತಗೊಂಡು ಹೋಗಾರು ಕೊಡ್ತಾರ. ಆ ವಸತಿ ಖಾತೆ ಮಂತ್ರಿ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕ ಸರ್ಫರಾಜ್ ಹುಸೇನ್ ಅವ್ರ ಕಡೆ ಮಾತಾಡಿದ್ದ ಬಂದಿರ್ತಕ್ಕಂಥ 50,000 ದುಡ್ಡು ಕೊಟ್ಟು ಅವ್ರು ಮನೆ ಕೊಡ್ಬೇಕಾಗಿತ್ತಂದ್ರೆ ಬಡವ್ರು ಹೇಗಿರ್ತಾರ, ಅವರು ಬಡವ್ರ ಕಡೆ 50,000 ಎಲ್ಲಿರ್ತಾವ? ಬಡವ್ರ ಮನೆ ಮುಟ್ಟಿಲ್ಲ ಅಂತ ನೀವು ಶ್ರೀಮಂತರಿಗೆ ಮನೆ ಕೊಡಕತ್ರಿ ನೀವು. ಬಡವ್ರ
ಬರೋರು ಅಲ್ಲೇ ಬರೋರು. ಕಾಂಗ್ರೆಸ್ ಯೋಜನೆ ನೀವು ಇಂದಿರಾ ಕಾಲದಲ್ಲಿ ಹಾಕೋದು ಬಂದ್ರು, ನೀವು ಪಂಚವಾರ್ಷಿಕ ಹಾಕೋದು ಬಂದಿರಿ. ಇವತ್ತು ಒಬ್ರು ಬಡವಡೆ ಇರಬಾರ್ದು. ನೀವು ಮಾಡಿದ್ ನೋಡಿದ್ರ ಮನೆಯಿಂದ ಒಬ್ರು ಇರಬಾರ್ದು. ಸೋಮಣ್ಣವ್ರು ಪಟ್ಟಿರ್ತಕ್ಕ ದಾಖಲೆ ಮನೆ ನೋಡಿದ್ರ ಎಲ್ಲಿ ಹೋದ್ರು ಮನೆ ಅಂತಾರೆ, ಎಲ್ಲಿ ಹೋದ್ರು? ಕಾಂಗ್ರೆಸ್ನ ಪುಡಾರಿಗಳು, ಅಲ್ಲಿ ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಅವ್ರ ಮುಖಾಂತರ ದುಡ್ಡು ಅವರಷ್ಟು ತಗೊಂಡ್ರು ನಿಮ್ಗೆ ಕೊಟ್ಟರು. ಅವ್ರಿಗೆ ಮನೆ ಬಿಡಕತ್ರಿ, ಬಡವರು ಬಡವಾಗಿ ಹೋದಾಗ ಮನೆ ಇನ್ನೂ ಹಾಗೇ ಇಲ್ಲ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ 2-3 ವರ್ಷದೊಳಗೆ ಬಡವರಿಗೆ ಮನೆ ಇರ್ತಕ್ಕಂಥ ಬಡವರು ಒಬ್ಬರು ಇರಬಾರ್ದು ಕ್ರಾಂತಿಕಾರಿ ಒಂದು ಕಾರ್ಯಕ್ರಮ ತಗೊಂಡಂತ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ, ಜಮೀರ್ ಖಾನ್ ಅವರು ವಸತಿ ಮಂತ್ರಿಯಾಗಿ ಸಂಪೂರ್ಣವಾಗಿ ಈ ಮನೆ ಹಂಚುವ ವಿಷಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದೀರಿ, ಬಡವರನ್ನ ಹಾಳು ಮಾಡಿದ್ದೀರಿ, ಕಿಶಾ ತುಂಬಿಸಿರಿ. ಅದಕ್ಕೆ ನೀವು ನಿರ್ದಿಷ್ಟವಾಗಿ ಎಲ್ಲರೂ ಕೂಡ ಏನು ವಿಚಾರ ಮಾಡಲ್ಲ, ಸ್ಥಾನ ಬಿಟ್ಟು ಅಧಿಕಾರ ಬಿಟ್ಟು ಮನೆಗೆ ಹೋಗ್ಬೇಕು ಅಂತಕ್ಕಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಲಾಗಿದೆ. ನಗರದೊಳಗೆ ಇದು ಒಂದೇ ಅಲ್ಲ, ಮೂಡ ಹಗರಣ ಆಯ್ತು, ಎಲ್ಲವನ್ನು ದಾಸಿ ಮಾಡಿ ಮುಚ್ಚಿಕೊಂಡು ಹೊಂಟ್ರಿ ನೀವು. SC ST ಸಮಾಜದ ಹಣ 127 ಕೋಟಿ ರೂಪಾಯಿ SC ಸಮಾಜದ ಹಣ, ಅದನ್ನ ಯಾರ್ಯಾರು ಕೊಟ್ಬಿಟ್ರಿ, ಗ್ಯಾರಂಟಿ ಬಳಸ್ಬಿಟ್ರಿ. SC ಸಮಾಜದ 22,000 ಕೋಟಿ ರೂಪಾಯಿ ಗ್ಯಾರಂಟಿ ಬಳಸ್ಬಿಟ್ರಿ. ಯಾರು ಕೂಡ ಗ್ಯಾರಂಟಿ ಹಾಕಿದ್ರ ನಿಮ್ಗೆ ಕೊಡೋದು ಹಾಕಿದ್ರೆ ಯಾಕೆ ಕೊಟ್ಟರೆ ಯಾಕಂದ್ರೆ ಶಾಮ ಒಬ್ಬ ಬಿದ್ದಾರ ಒಬ್ಬ ಎಂದೆಲ್ಲ ಒಂದು ಕತೆ ಹೇಳಿದ್ರು ಅವರು. ಇದನ್ನ ಗ್ಯಾರಂಟಿ ಸಲುವಾಗಿ ಹೇಳಿದ ಕತೆ ಅವರು. ಒಂದು ಜಾತ್ರೆ ಇರ್ತಂತೆ, ಸಿದ್ದೇಶ್ವರ ಜಾತ್ರೆ ಹಾಕಲ್ಲ ಅವ್ರೆ, ಜಾತ್ರೆ ಇತ್ತು, ಹಳ್ಳಿ ಅಂತರ ಬಂದು ಜಾತ್ರೆ ಹೋಗಕ್ ಬಂದಿದ್ರು ಅವ್ರು. ಅಲ್ಲೊಂದು ಹೋಟೆಲ್ನಾಗ ಬೋರ್ಡ್ ಇತ್ತಲ್ಲಿ, ಬೋರ್ಡ್ ಏನ್ ಬರೆದ್ರು, ಈ ಹೋಟೆಲ್ನಾಗ ಯಾರು ಊಟ ಮಾಡ್ತೀವಿ, ನಾಷ್ಟ ಮಾಡ್ತೀವಿ, ನೀವು ಯಾರು ಬಿಲ್ ಕೊಡಂಗಿಲ್ಲ, ನೀವು ಬಿಲ್ ಕೊಡಂಗಿಲ್ಲ, ನಿಮ್ ಮೊಮ್ಮಕ್ಕಳು ಕೊಟ್ಟಿಸ್ಬೇಕು ಅಂತ ಬರುತ್ತ ಬೋರ್ಡ್. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಲೂಟಿ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ ಹೋಗ್ಬೇಕಿದೆ ನೋಟಿ ಅಂತಕ್ಕಂಥ ಒಂದು ಹೆಸರಿಟ್ಟುಕೊಂಡು ಸರ್ಕಾರ ಬರಬೇಕು ಅಂತದ್ದು ಇನ್ನೊಂದು ವಿಷಯ. ಇವತ್ತು ಎಷ್ಟು ಅನುದಾನ ದುರ್ಬಳಕೆ ಮಾಡ್ಕೊಂಡು ಸರ್ಕಾರ ಜನಸಾಮಾನ್ಯರ ಟ್ಯಾಕ್ಸ್ ಅನ್ನ ದುರ್ಬಳಕೆ ಮಾಡ್ಕೊಂಡು ಆ ಚುನಾವಣೆಗೆ ಬಂದ್ರ ಅದೊಂದು ನೋಟಿ ಅಂತಕ್ಕಂಥ ಹೆಸರು ಒಂದು, ಇನ್ನೊಂದು ಟ್ಯಾಕ್ಸ್ ದುರ್ಬಳಕೆ ಅಂತಕ್ಕಂಥ ಹೆಸರು. ಇಲ್ಲ ಅಂದ್ರೆ ಇವತ್ತು ಮೊನ್ನೆ ಪಂಚಮ ಸಾಲ ಸಮಾಜ ಬಹಳ ದೊಡ್ಡ ಸಮಾಜ, ಆ ಸಮಾಜದಲ್ಲಿ ಬಹಳಷ್ಟು ಬಡವರು ಅದಾರ. ಆ ಬಡವ್ರಿಗೆ ಅನ್ಯಾಯ ಆಗ್ತಿರ್ಬೇಕಂದ್ರ ಸಮಾಜದವರು ಬೆಳಗಾವಿದಾಗ ಸ್ಟ್ರೈಕ್ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ನೀವು ಲಾಠಿ ಪ್ರಾರಂಭ ಮಾಡಿದ್ರಿ. ಅದಕ್ಕೆ ನೀವು ದುಷ್ಟ ಸರ್ಕಾರ, ದುಷ್ಟ ಅಂತಕ್ಕಂಥದ್ದು ಕಾಂಗ್ರೆಸ್ ತೆಗೆದುಬಿಡ್ಬೇಕು, ದುಷ್ಟ ಅಂತಕ್ಕಂಥದ್ದು. ಇವತ್ತು ನಮ್ಮ ಕರ್ನಾಟಕದ ಯುವಜನ ಇವತ್ತು ಆರ್ಸಿ ಗೆಲುವನ್ನ ಸಂಭ್ರಮಿಸ್ಬೇಕಂದ್ರ ಅವ್ರನ್ನ ನಿಮ್ಮ ಸ್ವಾರ್ಥಕ್ಕಾಗಿ ಅವರು ಬರೀತಾ ಹೋಗ್ಬೋದು. ಇದು ಪಾಪಿ ಸರ್ಕಾರ ಅಂತಕ್ಕಂಥ ನೋಡ್ಬೇಕು. ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಸರ್ಕಾರ ನಮ್ಮ ಸಾರ್ವಜನಿಕ ಮತ್ತು ಭಾಷೆ ಮೂಲಕ ಇವುಗಳ ಹೆಸರುಗಳನ್ನು ಅದು ಕಾಂಗ್ರೆಸ್ ಸರ್ಕಾರ ಒಂದು ನೋಡ್ರೆ ನಮ್ಮ ಮಹಿಳಾ ಮೋರ್ಚಾ ಆಯ್ತು ಭಾರತೀಯ ಜನತಾ ಪಕ್ಷ ಇಲ್ಲೇ ಒಂದು ತೊಟ್ಲ ತರಿಸಿ ಅದಕ್ಕೆ ನಾವು ನ್ಯಾಯ ಮಾಡ್ತಕ್ಕಂಥ ಒಂದು ಕಾಲವನ್ನು ಬರ್ತೇನೆ ಪಡ್ತೀವಿ. ಹಾಗಾಗಿ ವಿಶೇಷವಾಗಿ ಬಿಜಾಪುರದಲ್ಲಿ ಕೂಡ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರದಲ್ಲಿ ಕೂಡ ಪ್ರತಿ ಇಲಾಖೆ ಲಂಚ ತುಂಬಬೇಕಾಗತ್ತೆ. ಈ ಕಾಂಗ್ರೆಸ್ ಲಂಚ ಅಂತಕ್ಕಂಥದ್ದು, ಪರ್ಸೆಂಟೇಜ್ ಅಂತಕ್ಕಂಥದ್ದು ಎಲ್ಲಿ ಹುಟ್ಟೈತಂದ್ರ ಇದು ಕಾಂಗ್ರೆಸ್ನಾಗ. ಇದು ಲಂಚಕ್ಕಂತ ಪರ್ಸೆಂಟೇಜ್ ಗೌರವಪ್ಪ ಯಾರಂದ್ರೆ ಇದು ಕಾಂಗ್ರೆಸ್. ಇವತ್ತು ಅದು ಪ್ರತಿಯೊಂದು ಇವತ್ತು ಡೌನ್ ಟು ಟಾಪ್ ತಕ್ಕ ಏನು ಪರ್ಸೆಂಟೇಜ್ ಕಲೆಕ್ಷನ್ ಆಗ್ತೈತಿ. ಇವತ್ತು ಸಾಮಾನ್ಯ ಜನರು ಬದುಕಲಾರ್ದಂಗ ಆಗತೈತಿ. ಅದು ಬಿಜಾಪುರದ ಎಲ್ಲ ಈ ಲಂಚ ತಂದ್ಕೊಡ್ತಕ್ಕ
ಮಾಡ್ತಕ್ಕಂತ ಏನು ಬಾಟಮ್ ಟು ಟಾಪ್ ಎಲ್ಲರಿಗೂ ಇವತ್ತು ನಾ ಕೈ ಮುಗಿದು ಮನವಿ ಮಾಡ್ತೀನಿ. ಅಟ್ಲೀಸ್ಟ್ ಪರ್ಸೆಂಟೇಜ್ ಕಡಿಮೆ ಮಾಡ್ರಿ. ಏನು ತಗೋತೀರಿ ಪರ್ಸೆಂಟೇಜ್ ಒಂದು ಅರ್ಧಾರೆ ಕಡಿಮೆ ಮಾಡ್ರಿ. ಆ ಬಟ್ಟೆ ತಗೋಬೇಡ್ರಿ, ನೀವು ಪರ್ಸೆಂಟೇಜ್ ತಗೋಬೇಡ್ರಿ. ಇವತ್ತು ಏನಾಗೈತೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಮ್ಗೆ ತಹಸೀಲ್ದಾರ್ ಕೊಡಿಸ್ಬೇಕಂದ್ರ ನಿಮ್ಗೆ ಹಂಗೆ ಕೊಡಿಸಿಲ್ಲ ಅವ್ರು. ನೀವು ನಿಮ್ಗೆಲ್ಲ ನೋಟಿ ಮಾಡಿ ಕೊಡ್ತಾರೆ ನಿಮ್ಗೆ. ಅದಕ್ಕೆ ನೀವು ಏನ್ ಮಾಡ್ತೀರಿ ಕಡೆಗೆ ಮಾನವೀಯ ಆಧಾರ ಮೇಲೆ ಈ ಸಾಮಾನ್ಯ ಜನರು ಏನು ಒದ್ದಾಡಕೈತೆ ನೀವು ಪರ್ಸೆಂಟೇಜ್ ಕೊಟ್ಟ ಅದನ್ನು ನೀವು ತಗೋಬೇಡ್ರಿ ಅಂತಕ್ಕಂಥ ಮನವಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಇದನ್ನ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರೇ ಹೇಳ್ತಾರ. ಶಾಸಕರು ಪ್ರೆಸೆಂಟ್ ಶಾಸಕರಿದ್ದಂಥವ್ರು ಹಿರಿಯರು ಯೋಜನಾ ಆಯೋಗದ ಉಪಾಧ್ಯಕ್ಷ ಅಂತ BR ಪಾಟೀಲ್ ಏನ್ ಹೇಳ್ತಾರಪ್ಪ ಅಂತಂದ್ರ ಅವ್ರು 4 ಲೆಟರ್ ಕೊಟ್ಟರು ಸರ್ಕಾರಕ್ಕೆ ಮನೆಗಳ ಮಂಜೂರಾತಿಗೆ 2000 ಮನೆ ಮಂಜೂರಾತಿ ಮಾಡ್ರಿ 4 ಲೆಟರ್ ಕೊಟ್ಟಾರ. ಅವ್ರದ್ದು ಒಂದು ಮನೆ ಮಂಜೂರಾತಿ ನೀಡಿಲ್ಲ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ಅವರು. ಆದ್ರೆ ಅವ್ರದೇ ಆದಂತ ಲೆಟರ್ ತಗೊಂಡು ಹೋಗಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವ್ರ ಲೆಟರ್ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟು ದುಡ್ಡು ಕೊಟ್ಟು 995 ಮನೆಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಾರ. ಇದರ ಅರ್ಥ ಏನು ಅಂತಂದ್ರ ದುಡ್ಡು ಕೊಟ್ರೆ ಅಷ್ಟೇ ಸರ್ಕಾರದಲ್ಲಿ ಕೆಲಸ, ಇಲ್ಲ ಅಂದ್ರೆ ಇಲ್ಲ. ಯಾರು ಶಾಸಕರು ಇರ್ಲಿ ಬೇಕಾದವ್ರು ಇರ್ಲಿ ತಂದಂಗ ಆಯ್ತು. ಕಾಂಗ್ರೆಸ್ಸಿನ ಶಾಸಕರಿಗೆ ಇಷ್ಟು ಇದು ಆಗಿದೆ. ಏನಾಗಿದಪ್ಪ, ಸಾಕೇ ಸಾಕು ಕಾಂಗ್ರೆಸ್ ಸರ್ಕಾರ ಇದು ಭ್ರಷ್ಟ ಸರ್ಕಾರ ಓಪನ್ ಆಗಿ ಹೇಳುವಂಥದ್ದಾಗ್ಯದ. ಅವ್ರು ಎಷ್ಟು ಮನನೊಂದು ಹೇಳಿದಾರಂತಂದ್ರ ಮರ್ದಿವ್ಸ ಅವ್ರು ನೀವು ಮೀಡಿಯಾದವ್ರು ಕೇಳಿದ್ರ ಹೌದು ನಾ ಹೇಳಿದ್ದೆಲ್ಲ ನಿಜ, ಅದು ನಂದೇ ವಯಸ್ಸು, ನಾನೇ ಹೇಳಿದ್ದೀನಿ, ಇದು ಸತ್ಯ. ಸಿದ್ದರಾಮಯ್ಯನವ್ರಿಗೂ ಸಹ ಎಷ್ಟೋ ಸಲ ನಾ ಮನವಿ ಮಾಡ್ಕೊಂಡ್ರು ನನಗೆ ಅದ್ರ ಬಗ್ಗೆ ಇದು ಮಾಡಿಲ್ಲ, ಇನ್ನೂ ಆದ್ರೂ ಕೇಳಿ ನಾ ಇದನ್ನೇ ಹೇಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಬೇಜಾರಾಗ್ಯದ ಅಂದ್ರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನವ್ರಿಗೆ ಬೇಜಾರಾಗ್ಯದ. ಇಂಥ ಭ್ರಷ್ಟ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರಬಾರ್ದು. ಈ ಏನು ಹಗರಣ ಮಾಡಿದಾರಲ್ಲ, ಈ ಹಗರಣ ಮಾಡಿದಂಥ ಸರ್ಕಾರ ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾಕಂತಂದ್ರೆ ಬಡವರಿಗೆ ಕೊಡುವಂಥ ಮನೆಗಳು, ಯಾರಿಗೆ ಮನಿ ಇಲ್ಲ ಗುಡಿಸಲಾಗಿದ್ದಾರ ಅಂಥವ್ರಿಗೆ ಕೊಡುವಂಥ ಮನೆ, ಅಂಥವ್ರಿಗೆ 40-50 ಸಾವಿರ ರೂಪಾಯಿ ಕೊಡುವಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಏನು ಇಂಥ ಲೀಡರ್ಗಳು ಅಲ್ಲಿ ಹೋಗಿ ದುಡ್ಡು ಕೊಟ್ಟು ನಿಮ್ಗೆ ದುಡ್ಡು ಕೊಟ್ಟು ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾರೆ, ಪುಗಾಡ್ ಕೊಡ್ತಾರ. ಅವರು ನಿಮ್ಗೆ ಎಷ್ಟು ಕೊಟ್ಟಿರ್ತಾರ ಡಬಲ್ ಟ್ರಿಬಲ್ ಇವ್ರು ತಗೋತಾರ. ಇವ್ರು ತಗೊಂಡು ಆ ಬಡವ್ರಿಗೆ ಹೆಂಗ್ ಮನಿ ಮುಟ್ತಾವ. ಅದಕ್ಕಾಗಿ ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲಿ ವಿಫಲಾಗಿದೆ. ಎಲ್ಲ ಕಡೆ ಭ್ರಷ್ಟಾಚಾರ 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 ಭ್ರಷ್ಟಾಚಾರ. SC ST ಎಲ್ಲರದು, ದಲಿತರು ಹಣ ನುಂಗ್ಯಾರ, ಎಲ್ಲರೂ ಹಣ ನುಂಗಿ ಭ್ರಷ್ಟಾಚಾರ ಮಾಡುವಂತ ಈ ಸರ್ಕಾರ ಬೇಡ ಅಂತೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಹೀಗಾಗಿ ನಾವು ಹೇಳಕ್ ಇಷ್ಟ ಬಯಸ್ತೀನಿ, ಸಿದ್ದರಾಮಯ್ಯನವರೇ ಈ ಸರ್ಕಾರ ನಿಮ್ಗೆ ಸಾಕಾಗ್ಯದ. ಯಾಕಂತಂದ್ರೆ ನೀವು ದುಡ್ಡು ಯಾಕೆ ಜಮಾ ಮಾಡ್ಲಾಕತ್ತೀರಿ ಅಂತಂದ್ರೆ ಒಂದು ಮಾತು ಹೇಳಕ್ ಬಯಸ್ತೀನಿ ನಾನು. ಯಾಕಂತಂದ್ರೆ DK ಶಿವಕುಮಾರ್ ಅವ್ರು CM ಆಗ್ಬೇಕು, ಅವ್ರ MLA ಹಚ್ಚಿ ಅವ್ರ ಮಂತ್ರಿಗಳಿಗೆ ಹಚ್ಚಿ ಆ ದುಡ್ಡು ಮಾಡ್ಕೊಂಡು ನಿಮ್ಗೆ ಇಳಿಸ್ಬೇಕಂದ್ರೆ ಅವ್ರು ದುಡ್ಡು ಬೇಕು ಅವ್ರಿಗೆ, MLA ಖರೀದಿ ಮಾಡ್ಬೇಕಾದ್ರೆ. ಈ ತರ ನೀವೇನದ ನೀವು ಇನ್ನಷ್ಟು ನಿಮ್ಮ ಶಾಸಕರಿಗೆ ಮಂತ್ರಿಗೆ ಹಚ್ಚಿ ನೀವು ದುಡ್ಡು ಮಾಡ್ಲಾಕತ್ತೀರಿ, ಅಲ್ಲಿ ಇನ್ನು ನೀವೇ CM ಇರ್ಬೇಕಂತೇಳಿ ಈ ತರ ನಿಮ್ಮಲ್ಲೇ ಪೈಪೋಟಿ ನಡೆದ. ಅದು ಇಂಥ ಭ್ರಷ್ಟಾಚಾರ ಸರ್ಕಾರ ನಮ್ಮ ಕಾಂಗ್ರೆಸ್ ಕರ್ನಾಟಕ ಬೇಡ ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡಿದ್ವಿ. ನಿಮ್ಮ ಹೆಸರು ಹೇಳಿ. ನಾನು ಚಿದಾನಂದ್ ಚಲವಾದಿ, ಭಾರತೀಯ ಜನತಾ ಪಾರ್ಟಿಯ ಪ್ರಶಿಕ್ಷಣ ಪ್ರಕೋಷ್ಠ ರಾಜ್ಯ.